ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಭಗವಂತನ ಮಾತುಗಳನ್ನು ಶಾಸ್ತ್ರವಾಕ್ಯಗಳಲ್ಲಿ ಗಮನಿಸ್ತಾ ಬರ್ತಾ ಇದ್ದೀವಿ. ಇವತ್ತಿನ ಈ ಪ್ರವಚನದಲ್ಲಿ ಪರಮಾತ್ಮ ಪ್ರಕೃತಿಯಲ್ಲಿರುವಂತಹ 3 ಗುಣಗಳ ಕುರಿತಾಗಿ ತಿಳಿಸಿರುವಂಥ ಮಾತುಗಳು. ಈ ಪ್ರಕೃತಿಯಲ್ಲಿ ಅನೇಕ ಲೋಕಗಳಿದೆ. ಈ ಎಲ್ಲ ಲೋಕಗಳು ಕೂಡ ಈ 3 ಗುಣಗಳ ಪ್ರಭಾವದಿಂದಲೇ ಆಗಿದೆ. 3 ಗುಣಗಳ ಸಮನ್ವಯದಿಂದ ಆಗಿದೆ. ಹಾಗಾಗಿ ಗುಣಗಳಿಗೆ ಅನುಸಾರವಾಗಿ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಕಾರ್ಯವೂ ನಡೀತಾ ಇರುತ್ತೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನು ಪಶ್ಯತಿ. ಯಾರು ಜ್ಞಾನಿಗಳಾಗಿರ್ತಾರೋ ಅವರಿಗೆ ಈ ಸತ್ಯ ಪ್ರತ್ಯಕ್ಷವಾಗಿ ಕಾಣುತ್ತೆ. ಯಾವುದೇ ಒಂದು ಕಾರ್ಯ ನಡೆದರೂ ಅದು ಬಹಿರಂಗ ಆಗಬಹುದು, ಅಂತರಂಗದಲ್ಲಿ ಆಗ್ಬೋದು. ಜೀವಿಗಳ ಬಾಹ್ಯದಲ್ಲಿ ಅಥವಾ ಜೀವಿಗಳ ಅಂತರಂಗದಲ್ಲಿ, ಮನಸ್ಸಿನಲ್ಲಾಗ್ಬೋದು. ಗುಣಗಳಿಂದಲೇ ಆ ಕರ್ಮ ನೆರವೇರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯಾರಿಗೆ ತತ್ವಜ್ಞಾನ ಪ್ರಾಪ್ತಿಯಾಗಿಲ್ವೋ ಅವರು ಅಹಂ ಕರ್ತ ಇತಿ ಮನ್ಯತೆ, ನಾನು ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತಾರೆ. ಪ್ರಕೃತಿಯಲ್ಲಿರುವಂಥ ಗುಣಗಳು ಕರ್ಮವನ್ನು ಮಾಡ್ತಾ ಇರುತ್ತೆ. ಶರೀರದ ಒಳಗಡೆ, ಶರೀರದಿಂದ ಹೊರಗಡೆ ಇರುವಂಥ ಜಗತ್ತಿನಲ್ಲಿ. ಆದರೆ ಜ್ಞಾನದ ಕೊರತೆಯಿಂದ ಮನುಷ್ಯರು ಅಥವಾ ಜೀವಿಗಳು ತಾವೇ ಆ ಕರ್ಮವನ್ನು ಮಾಡ್ತಾ ಇದ್ದೀವಿ ಅಂತ ಭಾವಿಸ್ತಾರೆ. ಈಗ ಈ ರೀತಿ ಭಾವಿಸೋದ್ರಿಂದ ಏನಾಯಿತು? ಪರಮಾತ್ಮ ಮತ್ತೊಂದು ವಾಕ್ಯದಲ್ಲಿ ಇದನ್ನು ತಿಳಿಸ್ತಾನೆ. ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಈ ಗುಣಗಳ ಸಂಗದಿಂದ, ಅಂದರೆ ಗುಣಗಳಿಂದ ಆಗ್ತಾ ಇರೋ ಕ್ರಿಯೆಗಳನ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ಭಾವಿಸಿ, ಮತ್ತು ಈ ಕರ್ಮಗಳೆಲ್ಲ ನಮಗೆ ಸುಖ ದುಃಖಗಳನ್ನು ಕೊಡ್ತಾ ಇದೆ ಅಂಥೇಳಿ ಅವುಗಳಲ್ಲಿ ಆಸಕ್ತನಾಗೋದು. ಹೀಗಾಗೋದ್ರಿಂದ ಏನಾಗುತ್ತೆ? ಗುಣಗಳೊಂದಿಗೆ ಸಂಗ ಉಂಟಾಗುತ್ತೆ. ಇದರ ಪರಿಣಾಮವಾಗಿ ಸತ್ ಅಸತ್ ಯೋನಿ ಜನ್ಮಸು, ಒಳ್ಳೆಯ ಮತ್ತು ಕೆಟ್ಟ ಜನ್ಮಗಳನ್ನು ಆ ಆತ್ಮ, ಜೀವಾತ್ಮಗಳು ಪಡ್ಕೊಳ್ತಾ ಇರುತ್ತೆ. ಹೀಗಾಗಿ ಮತ್ತೆ ಮತ್ತೆ ಈ ಪ್ರಕೃತಿಯಲ್ಲಿ ಹುಟ್ಟಿ ಬರೋದು, ಪುನಃ ಈ ಪ್ರಕೃತಿಯ ಕಷ್ಟ ಸುಖಗಳನ್ನು ಅನುಭವಿಸ್ತಾ ಇರೋದು. ಅದಾದ ಮೇಲೆ ಕರ್ಮಗಳ ಫಲವನ್ನು ತಾನು ಕಟ್ಕೊಂಡು, ಪುಣ್ಯ ಪಾಪಗಳ ಫಲವನ್ನು ಕಟ್ಕೊಂಡು ಪುನಃ ಹುಟ್ಟಿ ಬರೋದು. ಹೀಗೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಈಗ ಇವತ್ತಿನ ಈ ಪ್ರವಚನದಲ್ಲಿ ನಾವು ಮನುಷ್ಯ ಜ್ಞಾನಿಯಾದಾಗ ಹೇಗೆ ನಡ್ಕೋತಾನೆ, ಅದನ್ನು ಪರಮಾತ್ಮ ಹೇಗೆ ತಿಳಿಸಿದ್ದಾನೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಮನುಷ್ಯರು ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸ್ಕೋಬೇಕು. ಅದನ್ನು ಒಂದು ವಾಕ್ಯದಲ್ಲಿ ಪರಮಾತ್ಮ ಹೇಳ್ತಾನೆ.
ಮಾಂ ಚ ಯಃ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ಯಾರು ನನ್ನಲ್ಲಿ ಭಕ್ತಿಯನ್ನು ಹೊಂದಿರ್ತಾರೋ, ಬೇರೆ ಇನ್ಯಾವುದೇ ವಿಚಾರಗಳಲ್ಲಿ ಆಸಕ್ತರಾಗದೆ ನನ್ನಲ್ಲೇ ಅನುರಕ್ತರಾಗಿರ್ತಾರೋ, ಅವರು ಸಾ ಗುಣಾನ್ ಸಮತೀತ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅವರು ಸಮದರ್ಶಿಗಳಾಗಿ ಭಕ್ತಿಯನ್ನು ಪಡ್ಕೊಳ್ಳೋದ್ರಿಂದ ಜ್ಞಾನ ವೃದ್ಧಿಯಾಗುತ್ತೆ. ಯಾಕೆಂದರೆ ಭಕ್ತಿಯೋಗದಿಂದ ಪರಮಾತ್ಮ ಪ್ರಸನ್ನನಾಗಿ ಬುದ್ಧಿಯೋಗಂ ದದಾಮಿ, ಬುದ್ಧಿಯೋಗವನ್ನು ನೀಡ್ತಾನೆ. ತನ್ಮೂಲಕ ಆ ಮನುಷ್ಯರು ಜ್ಞಾನಿಗಳಾಗಿ ಅವರು ಸಮದರ್ಶಿಗಳಾಗ್ತಾರೆ. ಸಮತೀತ ಸಮದರ್ಶಿಗಳಾಗಿ ಈ ಗುಣಗಳ ಕಾರ್ಯಗಳಲ್ಲಿ, ಪ್ರಕೃತಿಯ ಕಾರ್ಯಗಳಲ್ಲಿ ಆಸಕ್ತರಾಗದೆ ಅವರು ನಿರ್ಲಿಪ್ತರಾಗ್ತಾರೆ. ಆಗ ಅವರಿಗೆ ನಿರ್ಗುಣ ಸ್ಥಿತಿ ಪ್ರಾಪ್ತವಾಗುತ್ತೆ. ಅದನ್ನೇ ಬ್ರಹ್ಮಭಾವ ಅಂತ ಕರೆದಿದೆ. ಗುಣಗಳ ತ್ರಿಗುಣಗಳ ಪ್ರಭಾವದಲ್ಲಿದ್ದಾಗ ಅದನ್ನು ಜೀವಭಾವ ಅಂತ ಕರೀತಾರೆ. ಗುಣಾತೀತರಾದಾಗ ಯಾವ ಒಂದು ಸ್ಥಿತಿ ಇರುತ್ತೋ ಅದನ್ನು ಬ್ರಹ್ಮಭಾವ, ಬ್ರಹ್ಮನಿಷ್ಠ ಅಂತ ಕರೀತಾರೆ. ಈ ರೀತಿ ಆಗಬೇಕಾದ್ರೆ ಮೊದಲು ಮನುಷ್ಯನಿಗೆ ಜೀವನದ ಅನುಭವ ಆಗಬೇಕು. 3 ಗುಣಗಳ ಅನುಭವ. ಈ 3 ಗುಣಗಳ ಅನುಭವ ಹೇಗಿರುತ್ತೆ? ಸತ್ವಗುಣದಿಂದ ಜ್ಞಾನ ಮತ್ತು ಸುಖ. ಜ್ಞಾನ ಅಂದರೆ ಉತ್ತಮವಾದ ಗುಣಗಳು ಅಂತಲೂ ಭಾವಿಸ್ಬೋದು. ಸದ್ಗುಣಗಳು, ಬುದ್ಧಿ, ವಿವೇಕ, ವಿಚಾರ ಇವೆಲ್ಲ ಉಂಟಾಗುತ್ತೆ. ರಜೋಗುಣದಿಂದ ಕಾಮಕ್ರೋಧಗಳು, ಆಸಕ್ತಿ ಮತ್ತು ಉದ್ವೇಗ ಇಂತಹ ಭಾವನೆಗಳು ಉಂಟಾಗುತ್ತೆ. ಸ್ವಾರ್ಥ ಇತ್ಯಾದಿಗಳು ಉಂಟಾಗುತ್ತೆ. ತಮೋಗುಣದಿಂದ ಮೂಢತನ, ತನ್ಮೂಲಕ ದುರಭ್ಯಾಸಗಳು, ಹಾಗೆ ಇವುಗಳಿಂದ ನಡೆಯುವಂಥ ದುಷ್ಕೃತ್ಯಗಳು, ಕೆಟ್ಟ ಕೆಲಸಗಳು, ಕ್ರಮೇಣ ವಿನಾಶದ ಕಡೆ ಅವನು ಹೋಗ್ತಾನೆ. ಈ ಎಲ್ಲವನ್ನ ಹಾದು ಬಂದಿರುವಂಥ ಜೀವಾತ್ಮ ಅನೇಕ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಕಷ್ಟಗಳನ್ನು ಅನುಭವಿಸಿ ಕ್ರಮೇಣ ಪ್ರಜ್ಞೆ ವಿಕಾಸ ಆಗ್ತಾ ಆಗ್ತಾ ತಮೋಗುಣ ಕಡಿಮೆಯಾಗಿ ರಜೋಗುಣಕ್ಕೆ ಬರುತ್ತೆ. ಈ ರಜೋಗುಣ ಅಧಿಕವಾಗಿದ್ದಾಗಲೇ ಮನುಷ್ಯ ಜನ್ಮವನ್ನು ಪಡ್ಕೊಂಬರೋದು. ಮನುಷ್ಯ ಜನ್ಮದಲ್ಲಿ ರಜೋಗುಣ ಅಧಿಕವಾಗಿದ್ದಾಗ ಸಹಜವಾಗಿ ಮನುಷ್ಯರಿಗೆ ಕರ್ಮದಲ್ಲಿ ಆಸಕ್ತಿ ಅನ್ನೋದಿರುತ್ತೆ. ಹಾಗಾಗಿ ಮನುಷ್ಯರಿಗೆ ಕೆಲಸ ಮಾಡೋದರಲ್ಲಿ ತುಂಬ ಇಷ್ಟ ಇರುತ್ತೆ. ಕೆಲಸ ಮಾಡೋದು ಅಂದರೆ ಯಾವುದೋ ಒಂದು ಚಟುವಟಿಕೆ, ಚಲನೆ, ಅದರಲ್ಲಿ ಮನುಷ್ಯರಿಗೆ ಆಸಕ್ತಿ. ಆಲೋಚನೆ ಮಾಡ್ತಾ ಇರಬೇಕು, ಯಾವುದೋ ಒಂದು ವಿಚಾರ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಮಾತನಾಡ್ತಾ ಇರಬೇಕು. ಮಾತನಾಡೋದು ಕೂಡ ರಜೋಗುಣ. ಹಾಗೆ ಇತರ ಚಟುವಟಿಕೆಗಳಲ್ಲಿ ತೊಡಗಿರಬೇಕು. ಹೊಸ ಹೊಸ ಸಂಕಲ್ಪಗಳನ್ನು ಮಾಡ್ಕೋತಾರೆ. ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಪುನಃ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಹೀಗಾಗಿ ರಜೋಗುಣದ ಪ್ರಭಾವ ಚಟುವಟಿಕೆಗಳಲ್ಲಿ ತೊಡಗೋದು. ಅದಕ್ಕೆ ಬೇಕಾಗಿರುವಂಥ ಶಕ್ತಿ, ಸ್ಫೂರ್ತಿ ಸಿಗುತ್ತೆ. ಆದರೆ ಸತ್ವಗುಣ ಇದಕ್ಕೆ ಪೂರಕವಾಗಿರಬೇಕು. ಸತ್ವಗುಣ ಕಡಿಮೆ ಇದ್ದಾಗ, ರಜೋಗುಣವೇ ಅಧಿಕವಾಗಿದ್ದಾಗ ಆ ಕರ್ಮಗಳಿಂದ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಯಾವಾಗ ಸತ್ವಗುಣ ಹೆಚ್ಚಾಗಿರುತ್ತೋ, ಸತ್ಶಾಸ್ತ್ರಗಳ ಅಧ್ಯಯನ, ಸತ್ಸಂಗ, ಸಾಧು ಸಜ್ಜನರ ಸಂಘದಿಂದ ಸದ್ಗುಣಗಳನ್ನು ಬೆಳೆಸ್ಕೊಂಡು ಸದಾಚಾರಿಗಳಾಗಿ ಒಳ್ಳೆಯ ಜೀವನವನ್ನು ನಡೆಸ್ತಾ ಇರುವಂಥವರಿಗೆ ಸತ್ವಗುಣ ಅಧಿಕವಾಗಿರುತ್ತೆ.
ಅವರಿಗೆ ಸೂಕ್ಷ್ಮವಾದ ಬುದ್ಧಿ ಇರುತ್ತೆ. ಅವರು ಈ ಕರ್ಮದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಸೂಕ್ಷ್ಮಗ್ರಾಹಿಗಳಾಗಿರ್ತಾರೆ. ಅವರು ರಜೋಗುಣದಿಂದ ಉಂಟಾಗುವಂಥ ಭಾವನೆಗಳು, ತಮೋಗುಣದಿಂದ ಉಂಟಾಗುವಂಥ ಭಾವನೆಗಳನ್ನು ಬಹಳ ಬೇಗ ಗ್ರಹಿಸ್ತಾರೆ. ಇದು ಇಂಥ ಗುಣದಿಂದ ಉಂಟಾಗ್ತಾ ಇದೆ ಅಂತ. ಆಗ ಅವರು ಅದನ್ನು ನಿಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಮನುಷ್ಯ ಮನಸ್ಸನ್ನು ನಿಗ್ರಹಿಸೋದು ಅಂದರೆ ಮನಸ್ಸಿನಲ್ಲಿರುವಂಥ 3 ಗುಣಗಳನ್ನು ಅರ್ಥ ಮಾಡಿಕೊಂಡು ಯಾವ ಗುಣದಿಂದ ಎಂತಹ ಆಲೋಚನೆ ಬರುತ್ತೆ, ಈ ಆಲೋಚನೆ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ, ಅದರ ಒಂದು ಫಲ ಹೇಗಿರುತ್ತೆ, ಇವೆಲ್ಲ ಕೂಡ ಅವರಿಗೆ ಅರ್ಥ ಆಗುತ್ತೆ. ಆಗೇನು ಮಾಡ್ತಾರೆ, ತಮಗೆ ಉತ್ತಮವಾದ ಫಲ ಸಿಗಬೇಕು, ಸತ್ಫಲ ಸಿಗಬೇಕು ಅಂತ ಅವ್ರು ನಿರ್ಧಾರ ಮಾಡಿಕೊಂಡಾಗ ಒಳ್ಳೆಯ ಭಾವನೆಗಳನ್ನು ಅವರು ಸತ್ವಗುಣದಿಂದ ಪಡ್ಕೊಂಡು ಒಳ್ಳೆಯ ಸಂಕಲ್ಪಗಳನ್ನು ಮಾಡಿ ಸಾತ್ವಿಕ ಕರ್ಮಗಳಲ್ಲಿ ತೊಡಗ್ತಾರೆ. ಕರ್ಮ ಅಂತೂ ಮಾಡಲೇಬೇಕು ಕರ್ಮಭೂಮಿಯಲ್ಲಿ. ಆದರೆ ಸತ್ವಗುಣದ ಆಧಾರದ ಮೇಲೆ ಕರ್ಮಗಳನ್ನು ಮಾಡ್ತಾರೆ ಅವರು. ಆಗ ಅದರಿಂದ ಸಿಗುವಂಥ ಫಲ ಕೂಡ ಅವರಿಗೆ ಒಳ್ಳೆಯ ಫಲವೇ ಆಗಿರುತ್ತೆ. ಹೀಗೆ ಸತ್ಸಂಗದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಸತ್ವಗುಣದ ಮೂಲಕ ಜ್ಞಾನವನ್ನು ಪಡ್ಕೊಂಡಂಥ ಮನುಷ್ಯರಿಗೆ ಈ ಗುಣಗಳ ಕಾರ್ಯಗಳು ಚೆನ್ನಾಗಿ ಅರ್ಥ ಆಗ್ತಾ ಬರುತ್ತೆ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳಿದ್ದು, ಉದಾಸೀನ ವದಾಸೀನೋ ಗುಣೈಹಿ ಯಹ ನಾ ವಿಚಾಲ್ಯತೆ. ಯಾವಾಗ ಮನುಷ್ಯನಲ್ಲಿ ರಜೋಗುಣ ತಮೋಗುಣಗಳು ಕಡಿಮೆಯಾಗಿ ಸತ್ವಗುಣ ಹೆಚ್ಚಾಗುತ್ತೋ ಅವನಿಗೆ ಮನಸ್ಸಿನ ಒಂದು ಸ್ವಭಾವ, ಮನಸ್ಸು ಯಾವ ಗುಣದಿಂದ ಎಂತಹ ಆಲೋಚನೆ ಮಾಡುತ್ತೆ. ಈಗ ರಾಜಸಿಕ ಆಲೋಚನೆಗಳು ಬಂದವು, ಅದನ್ನು ನಿಗ್ರಹಿಸಿ ಸಾತ್ವಿಕ ಆಲೋಚನೆಗಳನ್ನು ಪ್ರಚೋದನೆ ಮಾಡಿಕೊಳ್ಳೋದು ಹೇಗೆ ಅದು ಅವರಿಗೆ ಗೊತ್ತಿರುತ್ತೆ. ತಮೋಗುಣ ಬಂದಾಗ ಅದನ್ನು ಮಟ್ಟ ಹಾಕಿ, ಅಂದರೆ ಅದನ್ನು ತುಳಿದು ಅದನ್ನು ಕಡಿಮೆ ಮಾಡಿಕೊಂಡು ರಜೋಗುಣದಲ್ಲಿ ಚಟುವಟಿಕೆಯಲ್ಲಿ ತೊಡಗೋದು ಹೇಗೆ ಅಂತಲೂ ಗೊತ್ತಿರುತ್ತೆ. ತಮೋಗುಣ ಏನು ಮಾಡುತ್ತೆ, ಆಲಸ್ಯವನ್ನು ಉಂಟು ಮಾಡುತ್ತೆ. ಮಾಡಬೇಕಾಗಿರೋ ಕೆಲಸವನ್ನು ಆ ಸಮಯಕ್ಕೆ ಮಾಡಕ್ಕೆ ಬಿಡಲ್ಲ. ಆಗ ರಜೋಗುಣವನ್ನು ಅವರು ಅವಲಂಬಿಸಿದಾಗ ತಮೋಗುಣ ಕಡಿಮೆ ಆಗುತ್ತೆ. ಆಮೇಲೆ ಸತ್ವಗುಣದ ಮೂಲಕ ರಜೋಗುಣವನ್ನು ನಿಗ್ರಹಿಸ್ತಾರೆ. ಈ ರೀತಿಯಲ್ಲಿ ಈ ಗುಣಗಳನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರಿಗೆ ತಮ್ಮ ಮನಸ್ಸು ತಮ್ಮ ಹತೋಟಿಯಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಮನುಷ್ಯರಿಗೆ ತಮ್ಮ ಮನಸ್ಸನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಇಚ್ಛೆ ಇರುತ್ತೆ. ಆದರೆ ಅದು ಬಹಳಷ್ಟು ಮಂದಿಗೆ ಸಾಧ್ಯವಾಗ್ತಾ ಇರಲ್ಲ. ಯಾಕೆಂದರೆ ಮನಸ್ಸಿನ ತತ್ವವನ್ನು ಅರ್ಥ ಮಾಡ್ಕೋಬೇಕು. ಮನಸ್ಸು ಅಂದರೆ ಏನು, ಮನಸ್ಸಿನಲ್ಲಿರುವಂಥ ಈ 3 ಗುಣಗಳು ಹೇಗೆ ಕೆಲಸ ಮಾಡುತ್ತೆ. ಯಾವುದೇ ಒಂದು ಭಾವನೆ ಬಂದರೂ ಈ 3 ಗುಣಗಳನ್ನು ಹೊರತುಪಡಿಸಿ ಬೇರೊಂದಿರಕ್ಕೆ ಸಾಧ್ಯ ಇಲ್ಲ. ಯಾವ ಗುಣದಿಂದ ಯಾವ ಆಲೋಚನೆ ಬರ್ತಾ ಇದೆ ಅಂತ ತಿಳ್ಕೊಂಡಾಗ ತಮೋಗುಣ ರಜೋಗುಣಗಳಿಂದ ನಮಗೆ ಹಾನಿ ಆಗದ ಹಾಗೆ ಸತ್ವಗುಣದ ಮೂಲಕ ಅವುಗಳನ್ನು ನಿಗ್ರಹಿಸಿ ಮನಸ್ಸನ್ನು ಸತ್ವಗುಣದಿಂದ ತುಂಬಿರೋ ಹಾಗೆ ಮಾಡ್ಕೋಬೋದು. ಅದರಿಂದ ಏನಾಗುತ್ತೆ, ಸತ್ವಗುಣದಿಂದ ಕೂಡಿರುವಂಥ ಮನಸ್ಸು ಶುದ್ಧವಾಗುತ್ತೆ. ಚಿತ್ತಶುದ್ಧಿ ಅಂತ ಇದನ್ನೇ ಕರೆಯೋದು. ಈ ಮನಸ್ಸು ಸತ್ವಗುಣದಿಂದ ಕೂಡಿದಾಗ ಮನಸ್ಸು ಶಾಂತವಾಗಿರುತ್ತೆ, ನಿರ್ಮಲವಾಗಿರುತ್ತೆ. ಅಂದರೆ ಈ ದುರಾಲೋಚನೆಗಳು ಅಥವಾ ಕೆಟ್ಟ ಕೆಟ್ಟ ಭಾವಗಳು ಇದ್ಯಾವುದು ಕೂಡ ಉಂಟಾಗಲ್ಲ. ಅದಾದ ಮೇಲೆ
ಆ ಮನಸ್ಸಿನ ಹತೋಟಿ ಮನುಷ್ಯನ ಕೈಗೆ ಬರುತ್ತೆ. ಅಂದರೆ ತನ್ನ ಮನಸ್ಸನ್ನು ಹೇಗೆ ಬೇಕೋ ಉಪಯೋಗಿಸ್ಕೋಬೋದು. ಮನಸ್ಸು ಒಂದು ಒಳ್ಳೆಯ ಉಪಕರಣ ಆಗುತ್ತೆ. ಆಗ ಮಾತ್ರ ಇಲ್ಲಿ ಪರಮಾತ್ಮ ತಿಳಿಸಿರೋ ಹಾಗೆ ಭಕ್ತಿಯೋಗೇನ ಸೇವತೆ, ಆ ಮನುಷ್ಯ ಭಗವಂತನ ಸ್ಮರಣೆಯಲ್ಲಿ ಮನಸ್ಸನ್ನು ತೊಡಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಬಹಳಷ್ಟು ಜನಕ್ಕೆ ತಮ್ಮ ಮನಸ್ಸನ್ನು ಭಗವಂತನ ಸ್ಮರಣೆಯಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ, ಸತ್ಕರ್ಮಗಳಲ್ಲಿ ಮಾತ್ರ ತೊಡಗಿಸ್ಬೇಕು ಅನ್ನೋ ಇಚ್ಛೆ ಇರುತ್ತೆ. ಆದರೆ ಅದು ಸಾಧ್ಯವಾಗ್ತಾ ಇರಲ್ಲ. ಕಾರಣ ಏನು ಅಂದರೆ ಮನಸ್ಸಿನ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮನಸ್ಸು ಈ 3 ಗುಣಗಳಿಂದ ಆಗಿದೆ. ಯಾವ ಸಂದರ್ಭದಲ್ಲಿ ಯಾವ ಗುಣ ಮೇಲ್ ಬಂದು ಕೆಲಸ ಮಾಡ್ತಾ ಇದೆ, ಇದರ ಪರಿಣಾಮ ಜೀವನದ ಮೇಲೆ ಹೇಗಾಗ್ತಾ ಇದೆ ಅನ್ನೋದನ್ನೆಲ್ಲ ಸೂಕ್ಷ್ಮವಾಗಿ ಗ್ರಹಿಸಿದ್ದಾಗ ಸತ್ವಗುಣವನ್ನು ನಾವು ಹೆಚ್ಚಾಗಿ ಅವಲಂಬಿಸಿಕೊಂಡು ಈ ರಜೋಗುಣ ತಮೋಗುಣಗಳಿಂದ ಆಗುವಂತಹ ದುರಾಲೋಚನೆಗಳು, ದುಷ್ಪರಿಣಾಮಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು. ಕ್ರಮೇಣ ಅವು ಇಲ್ಲದಂತೆ ಆಗುತ್ತೆ. ಈ ರೀತಿಯಾದಾಗ ನಂತರ ಕ್ರಮೇಣ ಆ ಸತ್ವಗುಣ ವಿಶುದ್ಧ ಸತ್ವವಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ವಿಶುದ್ಧ ಸತ್ವ ಅಂತ ಕರೀತಾರೆ. ರಜೋಗುಣ ತಮೋಗುಣಗಳ ಲವಲೇಶವೂ ಇಲ್ಲದೆ ಕೇವಲ ಶುದ್ಧವಾದ ಪ್ರಜ್ಞೆ, ಅದನ್ನು ವಿಶುದ್ಧ ಸತ್ವ ಅಂತ ಕರೀತಾರೆ. ಹಾಗಾದಾಗ ಇಲ್ಲಿ ತಿಳಿಸಿರೋ ಹಾಗೆ ಪರಮಾತ್ಮ ಉದಾಸೀನ ವದಾಸೀನೋ ಗುಣೈಹಿ ಯಹ ನ ವಿಚಾಲ್ಯತೆ, ಮನಸ್ಸಿನಲ್ಲಿ ನಡೆಯುವಂತಹ ಕಾರ್ಯಗಳು, ಆಲೋಚನೆಗಳು, ತನ್ಮೂಲಕ ಆಗುವಂತಹ ಇಂದ್ರಿಯಗಳ ಕಾರ್ಯಗಳು, ಶರೀರದಲ್ಲಾಗುವಂಥ ಚಟುವಟಿಕೆ, ಇವೆಲ್ಲವನ್ನು ಕೂಡ ಉದಾಸೀನನಾಗಿ, ಅನಾಸಕ್ತನಾಗಿ, ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಉದಾಸೀನೋ ಗತವ್ಯತಃ, ಅವನಿಗೆ ಯಾವುದೇ ವ್ಯಥೆ ಉಂಟಾಗುವುದಿಲ್ಲ. ನೋಡಿ, ಒಬ್ಬ ಮನುಷ್ಯ ಯಾವುದೇ ವ್ಯಥೆ ಇಲ್ಲದೆ, ದುಃಖ ಇಲ್ಲದೆ, ಶೋಕ ಇಲ್ಲದೆ, ಬೇಸರ ಇಲ್ಲದೆ, ಭಯ ಇಲ್ಲದೆ, ನಿರ್ಮಲವಾದ ಮನಸ್ಸನ್ನು ಇಟ್ಕೊಂಡು ಶಾಂತಚಿತ್ತನಾಗಿ ಸುಖವಾಗಿರಬೇಕು ಅಂದರೆ ಇಷ್ಟೆಲ್ಲ ವಿಚಾರಗಳನ್ನು ಅವನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ವಿಚಾರಗಳು ಭಗವದ್ಗೀತೆಯಲ್ಲಿ ನಮಗೆ ತಿಳಿಸಿದೆ. ಆಗ ಅವನು ಉದಾಸೀನನಾಗ್ತಾನೆ, ಆಸಕ್ತನಾಗೋದಿಲ್ಲ, ನಿರ್ಲಿಪ್ತನಾಗ್ತಾನೆ. ಮನಸ್ಸಿನ ಪ್ರತಿಯೊಂದು ಚಲನೆ ಕೂಡ ಅವನಿಗೆ ಪ್ರತ್ಯಕ್ಷವಾಗುತ್ತೆ. ಆಗ ಅವನು ಮನಸ್ಸಿನ ಮೇಲೆ ಪೂರ್ಣ ಹತೋಟಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ವಸ್ತುವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಆ ವ್ಯಕ್ತಿಯಿಂದ ಸ್ವಲ್ಪ ದೂರದಲ್ಲಿ ನಿಂತು ಆ ವಸ್ತುವನ್ನು, ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರಬೇಕು. ಅಬ್ಸರ್ವೇಷನ್ ಅಂತ ಕರೀತಾರೆ. ಗಮನಿಸ್ತಾ ಗಮನಿಸ್ತಾ ಆ ವ್ಯಕ್ತಿಯ ಸ್ವಭಾವ ಅಥವಾ ಆ ವಸ್ತುವಿನ ಸ್ವಭಾವ ನಮಗೆ ಅರ್ಥ ಆಗುತ್ತೆ. ಆಗ ಮಾತ್ರ ನಾವು ಅದನ್ನು ನಿಗ್ರಹಿಸೋದಕ್ಕೆ, ನಿಯಂತ್ರಣದಲ್ಲಿ ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ವಿಚಾರವನ್ನು ಇಲ್ಲಿ ಪರಮಾತ್ಮ ತಿಳಿಸಿ, ಯಾವಾಗ ಮನಸ್ಸು ಶಾಂತವಾಗುತ್ತೋ ಆ ಶಾಂತವಾದ ಮನಸ್ಸನ್ನು ಭಗವಂತನ ಭಕ್ತಿಯಲ್ಲಿ ತೊಡಗಿಸಬೇಕು. ಈಗ ಮತ್ತೊಂದು ವಿಚಾರ ಪರಮಾತ್ಮ ಹೇಳೋ ಹಾಗೆ, ಇಂತಹ ಶಾಂತವಾದ ಮನಸ್ಸನ್ನು ಹೇಗೆ ಉಪಯೋಗಿಸ್ಕೋಬೇಕು ನಾವು ಅಂದರೆ, ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುದ್ಧಚ. ಹೀಗೆ ಶಾಂತವಾದ ಮನಸ್ಸಿನಿಂದ ನೀನು ಸರ್ವೇಷು ಕಾಲೇಷು, ಸದಾ
ಎಲ್ಲ ಕಾಲಗಳಲ್ಲೂ ನನ್ನನ್ನು ಸ್ಮರಣೆ ಮಾಡ್ತಾ ಇರು ಅಂತ ಪರಮಾತ್ಮ ಹೇಳಿದ್ದಾನೆ. ಇಲ್ಲಿ ನನ್ನನ್ನು ಅಂದರೆ ಪರಬ್ರಹ್ಮದ ಸ್ಥಾನದಲ್ಲಿದ್ದು ಪರಮಾತ್ಮ ಹೇಳಿರುವಂಥ ಮಾತು. ಬ್ರಹ್ಮಭಾವದಲ್ಲಿ ನೀನು ಮನಸ್ಸನ್ನು ಇಡು. ಮೈ ಅರ್ಪಿತ ಮನೋಬುದ್ಧಿ ಮಾಮೇವ ಏಷ್ಯಸಿ ಅಸಂಶಯಂ. ಹೀಗೆ ನೀನು ಸದಾ ನನ್ನ ಸ್ಮರಣೆ ಮಾಡ್ತಾ ಇದ್ದರೆ ನಿನಗೆ ಮನಸ್ಸು ಬುದ್ಧಿಗಳಿಂದ ಬಿಡುಗಡೆ ಆಗುತ್ತೆ. ಅಂದರೆ ಮನಸ್ಸು ಬುದ್ಧಿಗಳನ್ನು ನನಗೆ ಸಮರ್ಪಣೆ ಮಾಡ್ತೀಯ, ನೀನು ಕೇವಲ ಆತ್ಮ ಚೈತನ್ಯ, ನೀನು ಕೂಡ ಪರಬ್ರಹ್ಮವೇ ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಈಗೇನಾಗಿದೆ, ಗುಣಗಳಲ್ಲಿ ಆಸಕ್ತನಾಗಿ ಮನಸ್ಸಿನ ಮೇಲೆ ಹತೋಟಿ ಇಲ್ಲದೆ ಇರೋದ್ರಿಂದ ತಾನೇ ಮನಸ್ಸು, ತಾನೇ ಶರೀರ, ಮನಸ್ಸಿನ ದುಃಖ ತನ್ನ ದುಃಖ ಆಗಿದೆ, ಮನಸ್ಸಿನ ಚಂಚಲತೆ, ಮನಸ್ಸಿನ ದೋಷಗಳೆಲ್ಲ ತನ್ನ ಮೇಲೆ ಆರೋಪ ಮಾಡಿಕೊಂಡು ಮನುಷ್ಯ ಕಷ್ಟವನ್ನು ಅನುಭವಿಸ್ತಾ ಇರ್ತಾನೆ. ಹೀಗಾಗಿ ಮೊದಲು ತಮೋಗುಣ ರಜೋಗುಣಗಳಿಂದ ಮೇಲ್ ಬಂದು ಸತ್ವಗುಣದಲ್ಲಿ ಸ್ಥಿತನಾಗಬೇಕು. ನಿತ್ಯ ಸತ್ವಸ್ಥಃ, ಸದಾ ಸತ್ವಗುಣದಲ್ಲಿ ನೆಲೆಸಿರಬೇಕು. ನಂತರ ಆ ಸತ್ವಗುಣದಿಂದ ಕೂಡಿರುವ ಮನಸ್ಸನ್ನು ಭಗವಂತನ ಭಕ್ತಿಯಲ್ಲಿ ತೊಡಗಿಸಬೇಕು. ಭಗವಂತನ ಭಕ್ತಿಯಲ್ಲಿ ತೊಡಗಿಸಿದಾಗ ಎಲ್ಲ ಕಾಲಗಳಲ್ಲೂ ಭಗವತ್ ಚಿಂತನೆ ಮಾಡ್ತಾ ಈ ಅಂತಃಕರಣವನ್ನು, ಮನಸ್ಸು ಬುದ್ಧಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದನ್ನು ತ್ಯಾಗ ಅಂತ ಕರೀತಾರೆ. ಇದರ ಮೂಲಕ ಭಗವಂತನ ಪ್ರಾಪ್ತಿ ಆ ಸಾಧಕನಿಗೆ, ಆ ವ್ಯಕ್ತಿಗೆ ಆಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ನಾವು ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು? ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಉತ್ತರ ಕೊಟ್ಟಿದ್ದಾನೆ. ಈ ಜಗತ್ತು ನನ್ನಿಂದ ಸೃಜಿಸಲ್ಪಟ್ಟಿದೆ, ನಾನೇ ಈ ಜಗತ್ತಿಗೆ ಮೂಲ ಕಾರಣ. ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ, ಪರಮಾತ್ಮನಿಂದಲೇ ಈ ಜಗತ್ತು ಅಸ್ತಿತ್ವದಲ್ಲಿದೆ. ಈಗ ನಾವು ನೋಡೋ ಹಾಗೆ ಗ್ರಹಗಳೆಲ್ಲ ಚಲಿಸ್ತಾ ಇದೆ ಆಕಾಶದಲ್ಲಿ, ಸೂರ್ಯಚಂದ್ರರು ಕಾಣಿಸ್ತಾ ಇದ್ದಾರೆ, ಜಗತ್ತು ಚಲಿಸ್ತಾ ಇದೆ, ತನ್ನಲ್ಲೇ ತಾನು ಸುತ್ತಾ ಇದೆ. ತನ್ಮೂಲಕ ಎಲ್ಲವೂ ಒಂದು ವ್ಯವಸ್ಥಿತವಾಗಿ ಈ ವಿಶ್ವದಲ್ಲಿ ಕೆಲಸ ನಡೀತಾ ಇದೆ. ಕಾಲ, ಅದಕ್ಕೆ ತಕ್ಕಂತೆ ಪರಿವರ್ತನೆ, ಜೀವರಾಶಿಗಳ ಸೃಷ್ಟಿ ಲಯ ಎಲ್ಲ ಆಗ್ತಾ ಇದೆ. ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದವ್ರು ಯಾರು? ಈ ಭೂಮಿಯನ್ನು ಸೃಷ್ಟಿ ಮಾಡಿದವ್ರು ಯಾರು? ಭೂಮಿಯಲ್ಲಿ ಸಸ್ಯರಾಶಿಗಳು ಬೆಳೆಯೋ ಹಾಗೆ, ಅವುಗಳು ಆಹಾರವಾಗಿ ಜೀವಿಗಳಿಗೆ ಸಿಗೋ ಹಾಗೆ ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡಿರೋದು ಪರಮಾತ್ಮ. ಹಾಗಾಗಿ ಭಗವಂತನ ಈ ಸೃಷ್ಟಿಯಲ್ಲಿ ಸೃಷ್ಟಿಯಾಗಿರುವಂತಹ ಜೀವ, ಭಗವಂತನ ಅಂಶವೇ ಆಗಿರುವಂಥ ಜೀವ ಪುನಃ ಭಗವತ್ ಚಿಂತನೆ ಮಾಡಿ ಭಗವಂತನಲ್ಲಿ ಒಂದಾಗಬೇಕು. ಇಷ್ಟೇ ಜೀವನದ ಉದ್ದೇಶ. ಯಾರಿಗೆ ಈ ಸತ್ಯ ಗೊತ್ತಿಲ್ವೋ ಅವರೇನು ಮಾಡ್ತಾರೆ, ಕಣ್ಣಿಗೆ ಕಾಣ್ತಾ ಇರುವಂಥ ಈ ಜಗತ್ತು, ಜನಗಳು ತಮ್ಮ ಬುದ್ಧಿಗನುಸಾರವಾಗಿ ಮಾಡಿಕೊಂಡಿರೋ ಒಂದಷ್ಟು ಸಾಮಾಜಿಕ ನಿಯಮಗಳು, ಪದ್ಧತಿಗಳು, ಇದನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಸಮಾಜ ಹೇಗೆ ನಡೀತಾ ಇದೆಯೋ, ಮಾನವ ಸಮಾಜ, ಅದರಂತೆ ಜೀವನ ಮಾಡಕ್ಕೆ ಹೋಗ್ತಾರೆ. ಆಗೇನಾಗುತ್ತೆ, ಎಲ್ಲವೂ ಕೂಡ ಗೊಂದಲ ಆಗುತ್ತೆ, ಯಾವುದಕ್ಕೂ ಸರಿಯಾಗಿ ಉತ್ತರ ಸಿಗಲ್ಲ. ಕಷ್ಟ ಬಂದಾಗ ಯಾಕೆ ಕಷ್ಟ ಬಂತು ಗೊತ್ತಿಲ್ಲ, ಬೇರೆ ಇನ್ಯಾವುದೋ ಒಂದು ಸಮಸ್ಯೆ, ಪ್ರಕೃತಿಯಿಂದ ಸಮಸ್ಯೆ ಆದಾಗ ಅತಿವೃಷ್ಟಿ, ಅನಾವೃಷ್ಟಿ, ಇನ್ನೊಂದು ಮತ್ತೊಂದು ಭೂಕಂಪ ಇತ್ಯಾದಿಗಳಾದಾಗ ಎಷ್ಟೋ ಕಾಲದಿಂದ ಅವನು ಪ್ರಯತ್ನ ಪಟ್ಟಿದ್ದೆಲ್ಲ ಕೆಲವೇ ಕ್ಷಣದಲ್ಲಿ ಕಳ್ಕೊತಾನೆ. ಇದಕ್ಕೆ ಕಾರಣ ಏನು ಗೊತ್ತಾಗಲ್ಲ, ಅದಕ್ಕೂ ಉತ್ತರ ಸಿಗಲ್ಲ. ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟು ಒಂದು ಜೀವನವನ್ನು ಕಟ್ಕೊಂಡಿರ್ತಾನೆ, ಒಂದು ನಿಮಿಷದಲ್ಲಿ ಜೀವನ ಯಾವುದೋ ಒಂದು ಅಪಘಾತವೋ ಇನ್ಯಾವುದೋ ಕಾರಣದಿಂದ ಮುಗಿದೋಗುತ್ತೆ. ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಅನ್ನೋ ಪ್ರಶ್ನೆಗೆ ಅವನಿಗೆ ಉತ್ತರ ಸಿಗಲ್ಲ.
ಹೀಗಾಗಿ ನಮಗೆ ಜೀವನದಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಪ್ರಶ್ನೆಗಳು, ನಾವು ನೋಡ್ತಾ ಇರುವಂಥ ಪ್ರಕೃತಿ, ಅದರ ಹಿಂದೆ ಇರೋ ತತ್ವ, ನಮ್ಮ ಅಂತರಂಗದ ಮನಸ್ಸು, ಆ ಮನಸ್ತತ್ವ ಎಲ್ಲವನ್ನು ಕೂಡ ನಾವು ಶಾಸ್ತ್ರವಾಕ್ಯಗಳಲ್ಲಿ ಸರಿಯಾಗಿ ತಿಳ್ಕೊಬೋದು. ಹೀಗೆ ಅರ್ಥ ಮಾಡಿಕೊಂಡಾಗ ನಮಗೆ ಜೀವನದ ಉದ್ದೇಶ ಏನು, ಜೀವನವನ್ನು ನಡೆಸುವಂಥ ಸರಿಯಾದ ಕ್ರಮ ಏನು ಅಂತ ಗೊತ್ತಾಗುತ್ತೆ. ಮುಂದಿಂದಾಗಿ ಪರಮಾತ್ಮ ಸದಾ ನನ್ನ ಸ್ಮರಣೆ ಮಾಡ್ತಾ ಇರು, ನಾನು ನಿನಗೆ ಪ್ರಾಪ್ತವಾಗ್ತೀನಿ ಅಂತ ಹೇಳಿದ್ದಾನೆ. ಯಾವ ರೀತಿಯಲ್ಲಿ ಭಗವತ್ ಚಿಂತನೆ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ, ನಂತರ ನಮ್ಮ ಜೀವನ ಹೇಗೆ ಉದ್ಧಾರದ ಮಾರ್ಗದಲ್ಲಿ ಸಾಗುತ್ತೆ, ಕೊನೆಗೆ ನಾವು ಪ್ರಕೃತಿಗೆ ಅತೀತರಾಗಿ ಭಗವಂತನನ್ನು ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಈ ವಿಚಾರಗಳನ್ನು ಇನ್ನು ಕೆಲವು ಭಗವಂತನ ಮಾತುಗಳಲ್ಲಿ ನಾವು ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ಇದನ್ನು ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿ ಎನ್ನುವಂಥ ಈ ಸತ್ಸಂಗದಲ್ಲಿ ನಾವು ಇವತ್ತಿನ ಈ ಪ್ರವಚನದಲ್ಲಿ ಭಗವಂತನಲ್ಲಿ ನಿರಂತರವಾಗಿ ಮನಸ್ಸನ್ನು ತೊಡಗಿಸೋದ್ರಿಂದ ನಮಗಾಗುವಂತಹ ಉಪಯೋಗ ಏನು, ಹೇಗೆ ಮನಸ್ಸನ್ನು ಭಗವಂತನಲ್ಲಿ ನಾವು ಇಡಬೇಕು, ಮಾ ಮನುಸ್ಮರ ಅಂತ ಪರಮಾತ್ಮ ಹೇಳಿದ್ದಾನೆ. ಇದರಿಂದ ನಮಗೆ ಎಂತಹ ಒಂದು ಲಾಭ ಆಗುತ್ತೆ, ಏನು ಒಳ್ಳೆಯದಾಗತ್ತೆ, ಅದನ್ನು ಮತ್ತೊಂದು ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ. ದೈವೀ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ. ಇದು ಬಹಳ ಪ್ರಸಿದ್ಧವಾದ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ. ನನ್ನ ಮಾಯೆ ದೈವೀ ಗುಣಗಳಿಂದ ಆಗಿರುವಂಥದ್ದು, ಇದು ದಾಟೋದಕ್ಕೆ ಬಹಳ ಕಷ್ಟ ಸಾಧ್ಯ, ದುರತ್ಯಯ. ಆದರೆ ಮಾಮೇವ ಯೇ ಪ್ರಪದ್ಯಂತೆ, ಯಾರು ನನ್ನಲ್ಲಿ ಶರಣಾಗತರಾಗ್ತಾರೋ, ಮಾಯಾಮೇತಾಂ ತರಂತಿತೆ, ಅವರು ಈ ಮಾಯೆಯನ್ನು, ದೈವಿ ಮಾಯೆಯನ್ನು ದಾಟ್ಕೊಂಡು ನನ್ನ ಬಳಿ ಬರ್ತಾರೆ. ಇದು ಪರಮಾತ್ಮನ ಮಾತು. ಈಗ ಈ ಮೂರು ಗುಣಗಳು ಯಾವುದು ಅಂತ ನಾವು ಗಮನಿಸಿದ್ವಿ. ಅದನ್ನೇ ಇಲ್ಲಿ ದೈವೀ ಹೇಷ ಗುಣಮಯಿ ಅಂತ ಕರೆದಿದೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಈ ಮೂರು ಗುಣಗಳು ಭಗವಂತನ ಮಾಯಾಶಕ್ತಿ. ಅದನ್ನೇ ನಾವು ಮಹಾಮಾಯ ಅಂತ ಕರಿತೀವಿ. ಆ ಮಹಾಮಾಯ ಅಥವಾ ವಿಷ್ಣು ಮಾಯೆ ಈ ಪ್ರಕೃತಿಯ ರೂಪವನ್ನು ಪಡ್ಕೊಂಡಿದೆ. ಈ ಪ್ರಕೃತಿಯ ಕಣಕಣಗಳಲ್ಲೂ ಕೂಡ ಮಾಯಾಶಕ್ತಿಯೇ ಕೆಲಸ ಮಾಡ್ತಾ ಇರೋದು. ಈ ಮಾಯೆ ನಮಗೆ ಶರೀರದ ರೂಪದಲ್ಲಿದೆ, ಮನಸ್ಸಿನ ರೂಪದಲ್ಲಿ, ಜೀವಭಾವ ಅಥವಾ ಅಹಂಕಾರದ ರೂಪದಲ್ಲೂ ಆ ಮಾಯೆನೇ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ನಾವೇನು ಭಾವಿಸ್ತೀವಿ, ನನ್ನ ಶರೀರ, ನನ್ನ ಮನಸ್ಸು, ನನ್ನ ಜೀವನ ಅಂತ ನಾವು ಸಾಮಾನ್ಯವಾಗಿ ಭಾವಿಸ್ತಾ ಇರ್ತೀವಿ. ಆದರೆ ಇದು ಮಾಯೆಯಿಂದ ನಡೀತಾ ಇರುವಂಥ ಕಾರ್ಯ ಅನ್ನೋದು ನಮಗೆ ಗೊತ್ತಿರಲ್ಲ. ಶಾಸ್ತ್ರಾಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ, ನಮ್ಮಲ್ಲಿ ಯಾರೂ ಕೂಡ ನಮ್ಮ ಶರೀರವನ್ನು ನಾವೇ ರಚನೆ ಮಾಡ್ಕೊಂಡು ಬಂದಿಲ್ಲ. ನಮ್ಮ ಶರೀರದಲ್ಲಿ ಇಂತಿಂಥ ಅಂಗಾಂಗಗಳಿರಬೇಕು, ಅದೆಲ್ಲ ಹೀಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಾವೇನೇ ನಮಗೆ ಹೇಗೆ ಬೇಕೋ ಅದನ್ನು ತಯಾರಿಸ್ಕೊಂಡು ತಗೊಂಬಂದಿಲ್ಲ ಯಾರಾದರೂ ಕೂಡ. ಪ್ರಕೃತಿಯಲ್ಲಿ ಅದು ವ್ಯವಸ್ಥಿತವಾಗಿ ಒಂದು ರಚನೆ ಆಗಿದೆ. ಹಾಗೆ ತನ್ನಷ್ಟಕ್ಕೆ ತಾನು ತನ್ನ ಕಾರ್ಯಗಳನ್ನು ಆ ಅಂಗಾಂಗಗಳು ಮಾಡ್ಕೊಂಡು ಹೋಗ್ತಾ ಇದೆ. ಇದು ನಮಗೆ ಗೊತ್ತು. ಆದರೆ ಹೇಗೆ ಮಾಡ್ತಾ ಇದೆ? ಆಹಾರ ಜೀರ್ಣವಾಗೋದು, ರಕ್ತವಾಗೋದು, ಸಂಚಾರ ಆಗೋದು, ದೇಹದಲ್ಲಿ ಶಕ್ತಿಯಾಗಿ ಪರಿವರ್ತನೆ ಆಗೋದು, ನಿರಂತರವಾಗಿ ಉಸಿರಾಟ ನಡೀತಾ ಇರೋದು,
ಮೆದುಳಿನ ಮೂಲಕ ಎಲ್ಲ ನರಗಳಲ್ಲೂ ಕೂಡ ಸ್ಪಂದನೆ ಉಂಟಾಗಿ ಅವುಗಳ ಮೂಲಕ ಶರೀರ ಚಲಿಸುವಂಥದ್ದು, ಇವೆಲ್ಲ ಕೂಡ ಗುಣಗಳಿಂದಲೇ ಆಗ್ತಾ ಇದೆ. ಆದರೆ ಯಾವಾಗ ನಮಗೆ ಅಧ್ಯಾತ್ಮ ಜ್ಞಾನ ಇರೋದಿಲ್ವೋ ಆಗೇನಾಗುತ್ತೆ, ಗುಣಗಳಿಂದ ಆಗಿರುವಂಥ ಈ ಶರೀರ, 3 ಗುಣಗಳಿಂದ ಆಗಿರುವಂಥ ಮನಸ್ಸು ಅಥವಾ ಬುದ್ಧಿ, ನಾನು ಅನ್ನುವಂಥ ಜೀವಭಾವ, ಅಹಂಕಾರ, ಇವೆಲ್ಲ ಕೂಡ ತನ್ನದೇ ಒಂದು ಅಸ್ತಿತ್ವ ಅಂತ ನಾವು ಭಾವಿಸ್ತೀವಿ. ಆದರೆ ಇದು ನಿಜ ಆಗಿರಲ್ಲ. ಅದಕ್ಕೆ ಇದನ್ನು ದೈವಿ ಹೇಷ ಗುಣಮಯಿ ಅಂತ ಕರೆದಿದೆ. ನಾವೇನೆಲ್ಲ ಅನುಭವಿಸ್ತಾ ಇದ್ದೀವೋ, ಶರೀರ, ಮನಸ್ಸು, ಜೀವನ, ಈ ಜಗತ್ತು, ಇದೆಲ್ಲ ಕೂಡ ಗುಣಮಯಿ, ತ್ರಿಗುಣಾತ್ಮಕವಾದದ್ದಾಗಿದೆ. ಮಾಯೆ ಅಂದರೆ ಅದೇನೋ ಒಂದು ಇದೆ ಅಂತ ಭಾವಿಸೋದಲ್ಲ. ನಮ್ಮ ಶರೀರ ಇದು ಮಾಯೆನೇ. 3 ಗುಣಗಳಿಂದ ಕೂಡಿರುವಂಥ ಮಹಾಮಾಯೆ, ಈ ದೈವಿ ಮಾಯೆಯಿಂದಲೇ ನಮಗೆ ಶರೀರ ಉಂಟಾಗಿದೆ. ಇಂದ್ರಿಯಗಳು, ಕಣ್ಣು, ಕಿವಿ ಇತ್ಯಾದಿ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇದೆ. ಪ್ರಕೃತಿಯಲ್ಲಿ ನಡೀತಾ ಇರುವಂತಹ ಕಾರ್ಯಗಳು, ಈ ಸೌರಮಂಡಲ ಆಗ್ಬೋದು, ಗ್ರಹಗಳು, ಅವುಗಳ ಚಲನೆ, ಸ್ವಭಾವ, ಕಾಲ, ದೇಶ, ಕಾರ್ಯಕಾರಣ ಅಂತ ಕರೀತಾರೆ ವೇದಾಂತದಲ್ಲಿ. ಇವೆಲ್ಲವೂ ಕೂಡ ಗುಣಮಯಿ. ಇದನ್ನು ದಾಟ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಈ 3 ಗುಣಗಳಲ್ಲಿ ಒಂದು ಗುಣ ಇದೆ, ಅದು ರಜೋಗುಣ ಅಂತ. ಈ ರಜೋಗುಣದಿಂದ ಉಂಟಾಗುವಂತಹ ಒಂದು ಭಾವ ಏನು ಅಂದರೆ ಆಸಕ್ತಿ ಅಂತ. ಯಾವುದನ್ನು ಮನುಷ್ಯ ನೋಡ್ತಾನೆ, ಬಹಳ ಚೆನ್ನಾಗಿದೆ ಅಂತ ಅದರಲ್ಲಿ ಆಸಕ್ತನಾಗ್ತಾನೆ. ಯಾಕೆ ಆಸಕ್ತಿ ಉಂಟಾಯಿತು ಅಂದರೆ ರಜೋಗುಣದಿಂದ ಆಯಿತು. ಆಮೇಲೆ ಮನುಷ್ಯನಿಗೆ ನಿದ್ರೆ, ಕೆಲವು ಸರಿ ಗೊತ್ತಿದ್ರೂ ಮರ್ತೋಗೋದು, ಮರ್ತೋಯ್ತು ಅಂತ ಹೇಳ್ತಾರೆ. ಮರ್ತೋಗಿದ್ದು ಈ ಮರುವು ಅನ್ನೋದು ಉಂಟಾಗೋದು ತಮೋಗುಣದಿಂದ. ಈ ತಮೋಗುಣದ ಪ್ರಭಾವದಿಂದಲೇ ನಮ್ಮ ನಿಜ ಸ್ವರೂಪವನ್ನು ನಾವೇ ಮರ್ತೋಗಿದ್ದೀವಿ. ಅಂದರೆ ಈಗ ನಮ್ಗೆ ಅರ್ಥ ಆಗುತ್ತೆ, ನಾವು ಮಾಯೆಯಲ್ಲಿ ಈಗಾಗಲೇ ಸಿಕ್ಕಾಕೊಂಡಿದ್ದೀವಿ ಅಂತ. ಮಾಯೆಯಲ್ಲೇ ಇದ್ದೀವಿ ನಾವು. ಮಾಯೆಯನ್ನು ದಾಟ್ಕೊಂಡು ಹೋಗ್ಬೇಕಾ ಅಂದಾಗ ನಾವೀಗ ಮಾಯೆಯಲ್ಲಿ ಇದ್ದೀವಿ ಅಂತ ಅರ್ಥ. ಹೇಗಿದ್ದೀವಿ ಅನ್ನೋದನ್ನೇ ಇಲ್ಲಿ ವಿವರಿಸ್ತಾ ಇರೋದು. ಹಾಗೆ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಆಲೋಚನೆಗಳು, ಜ್ಞಾನ, ಅಧ್ಯಾತ್ಮ ಇತ್ಯಾದಿ ಇವುಗಳನ್ನು ಕೂಡ, ದೈವಭಕ್ತಿ, ಇದನ್ನು ಕೂಡ ನಾವು ಜಗತ್ತಲ್ಲಿ ಕಾಣ್ತೀವಿ. ಒಳ್ಳೆಯದನ್ನು ನೋಡ್ತಾ ಇದ್ದೀವಿ. ಆಸೆ, ಕ್ರೋಧ, ಆಸಕ್ತಿ, ಇವುಗಳನ್ನು ಕೂಡ, ಆಕರ್ಷಣೆ, ಇವುಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ದುರ್ಗುಣಗಳು, ದೋಷ, ಹಿಂಸೆ, ಅಜ್ಞಾನ ಇತ್ಯಾದಿಗಳನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ಗುಣಮಯಿ, ಗುಣಗಳಿಂದ ಆಗ್ತಾ ಇರುವಂಥ ಕಾರ್ಯಗಳು. ಈಗ ಯಾರಿಗೆ ಈ ಜಗತ್ತು ಸಾಕು ಅಂತ ಅನಿಸಿದೆಯೋ, ಈ ಜೀವನ ಸಾಕಾಗಿದೆ, ಯಾಕೆಂದರೆ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ನೊಂದಿದ್ದಾರೆ, ಇಲ್ಲಿಂದ ಪಾರಾಗಬೇಕಾಗಿದೆ. ಈಗ ಈ ಮಾಯೆಯಿಂದ ಪಾರಾಗಿ ಶಾಶ್ವತವಾದ ಶಾಂತಿಯನ್ನು ಪಡ್ಕೋಬೇಕು, ಭಗವಂತನಲ್ಲಿ ಪುನಃ ಹೋಗಿ ಸೇರ್ಕೋಬೇಕು ಅನ್ನೋ ಇಚ್ಛೆ ಯಾರಿಗಿದೆಯೋ ಅವರೇನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ, ಸಾಧನೆ ಮಾಡ್ತಾರೆ. ಗುರುಗಳು ತಿಳಿಸಿರೋ ಹಾಗೆ, ಶಾಸ್ತ್ರದಲ್ಲಿ ತಿಳಿಸಿರೋ ಹಾಗೆ ಸಾಧನೆ ಮಾಡ್ತಾರೆ. ಪರಮಾತ್ಮ ಹೇಳೋ ಹಾಗೆ ಮನುಷ್ಯಾಣಂ ಸಹಸ್ರೇಶು, ಸಾವಿರಾರು ಜನರಲ್ಲಿ ಯಾರೋ ಕೆಲವರಿಗೆ ಮಾತ್ರ ಅನಿಸುತ್ತೆ ಈ ಜಗತ್ತು ದುಃಖದಿಂದ ಕೂಡಿದೆ, ಜೀವನ ಇರೋವರೆಗೂ ಕಷ್ಟಗಳು, ದುಃಖಗಳು ಇದ್ದೇ ಇರುತ್ತೆ, ಇವುಗಳು ನಿವಾರಣೆ ಆಗಲ್ಲ. ಸರಿ, ಈ ಜನ್ಮ ಕಳೆದ ಮೇಲೆ ಅಲ್ಲಿಗೆ ಮುಗೀತು ಅಂತಲ್ಲ, ಮತ್ತೆ ಹುಟ್ಟಲೇಬೇಕಾಗತ್ತೆ. ಹುಟ್ಟಿದವರು ಹೇಗೆ ಸಾಯಲೇಬೇಕೋ, ಸತ್ತವರು ಮತ್ತೆ ಹುಟ್ಟಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಇದಕ್ಕೆ ಅಂತ್ಯ ಯಾವಾಗ? ಮನುಷ್ಯ ಈ ರೀತಿ ವಿಚಾರ ಮಾಡಿ ಹೇಗಾದರೂ ಇದರಿಂದ ಪಾರಾಗಬೇಕು ಅಂತ ಇಚ್ಛೆ ಪಡ್ತಾನೆ. ಅಂತಹ ಸಾಧನೆ ಮಾಡುವಂಥವರು ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಯಾರು ಈ
ಮಾಯೆಗೆ ಅಧಿಪತಿ ಒಬ್ಬ ಇದ್ದಾನೆ, ಈ ಪ್ರಕೃತಿಗೆ ಒಡೆಯ ಒಬ್ಬ ಇದ್ದಾನೆ, ಅವನನ್ನೇ ಪರಮಾತ್ಮ ಅಂತ ಕರೆಯೋದು. ಆ ಪರಮಾತ್ಮನಿಗೆ ನಾನು ಶರಣಾಗತನಾಗಬೇಕು ಅಂತ ಶಾಸ್ತ್ರದ ಮೂಲಕ ತಿಳ್ಕೊತಾನೆ. ಶರಣಾಗತಿ ಅಂದ್ರೇನು? ಸಮರ್ಪಣೆ ಅಂತ. ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ಕೋಬೇಕು. ಅದಕ್ಕೆ ತ್ಯಾಗ ಬುದ್ಧಿ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ತ್ಯಾಗೇನೇಕೆ ಅಮೃತತ್ವ ಮಾನುಷವು. ಯಾವುದನ್ನ ಮನುಷ್ಯ ತನ್ನದಲ್ಲದೇ ಇದ್ರು ತನ್ನದು ಅಂತ ಭಾವಿಸ್ತಾನೆ. ವಸ್ತುಗಳು, ಭೂಮಿ, ಶರೀರ, ಪ್ರಾಣ ಇತ್ಯಾದಿ ಯಾವುದು ಕೂಡ ಮನುಷ್ಯಂದಲ್ಲ. ಆದರೆ ಅವನು ತನ್ನದು ಅಂತ ಭಾವಿಸಿ ಅದನ್ನು ರಕ್ಷಣೆ ಮಾಡಿಕೊಳ್ಳೋದು, ಅದನ್ನು ಪಡ್ಕೊಳ್ಳೋದು, ಅನುಭವಿಸೋದ್ರಲ್ಲಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ವಿವೇಕ ಜಾಗೃತಿ ಆದಾಗ, ಸತ್ವಗುಣ ಹೆಚ್ಚಾದಾಗ ಅವನಿಗೆ ಅರ್ಥ ಆಗುತ್ತೆ, ಇದೆಲ್ಲ ಪರಮಾತ್ಮನ ಮಾಯೆ, ಇದು ಭಗವಂತನಿಗೆ ಸೇರಿದ್ದಿದು, ಭಗವಂತನ ಶಕ್ತಿ ಕೆಲಸ ಮಾಡ್ತಾ ಇದೆ ಇಲ್ಲಿ. ಇದು ಅರ್ಥ ಆದಾಗ ಅವನಿಗೆ ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತೆ. ನಾನು ಭಗವಂತನಲ್ಲಿ ಶರಣಾಗತನಾಗಿ ಈ ಮಾಯೆಯಿಂದ ಪಾರಾಗಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಅಂಥವರಿಗೆ ಪರಮಾತ್ಮ ಹೇಳಿರೋದು ಮಾಮೇವ ಯೇ ಪ್ರಪದ್ಯಂತೆ, ನನ್ನಲ್ಲಿ ನೀನು ಶರಣಾಗು, ಮಾಯಾಮೇತಾಂ ತರಂತಿತೆ, ಆಗ ನೀನು ಈ ಮಾಯೆಯನ್ನು ದಾಟ್ಕೊಂಡು ನನ್ನಲ್ಲಿ ಒಂದಾಗ್ತೀಯಾ ಅಂತ. ಈಗ ಇದನ್ನು ಅರ್ಥ ಮಾಡಿಕೊಂಡು ಬಹಳಷ್ಟು ಜನ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಭಗವತ್ ಚಿಂತನೆಯಲ್ಲೇ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಭಗವಂತನ ಸೇವೆ ಅಂತ ಕರ್ಮಗಳನ್ನು ಮಾಡಿಕೊಂಡು ಸತ್ಸಂಗದಲ್ಲಿ ಇದ್ಕೊಂಡು ನಿರಂತರವಾಗಿ ಭಗವತ್ ಸ್ಮರಣೆಯಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಕಾಲ ಕಳೆದಂತೆಲ್ಲ ಕೊನೆಗೇನಾಗುತ್ತೆ, ಶರೀರವನ್ನು ಬಿಟ್ಟು ಹೋಗುವಂಥ ಸಮಯ ಒಂದು ದಿನ ಬರುತ್ತೆ. ಆಗ ಮತ್ತೊಂದು ಶ್ಲೋಕ ಪರಮಾತ್ಮ ಹೇಳ್ತಾನೆ, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತಕಾಲೇ ಚ ಮಾಮೇವ, ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಆ ಅಂತ್ಯಕಾಲದಲ್ಲಿ ನನ್ನನ್ನು ಮಾತ್ರ, ಮಾಮೇವ ಅಂದರೆ ನನ್ನನ್ನೇ, ಸ್ಮರನ್ ಮುಕ್ತ್ವಾ ಕಲೇವರಂ, ಕಲೇವರ ಅಂದರೆ ಶರೀರ, ಈ ಶರೀರವನ್ನು ಬಿಟ್ಟು ಆಚೆ ಹೋಗುತ್ತಲ್ಲ ಜೀವ, ಆಗ ಭಗವಂತನ ಸ್ಮರಣೆ ಮಾಡ್ತಾ ಜೀವ ಶರೀರವನ್ನು ಬಿಡಬೇಕು. ಆಗ ಏನಾಗುತ್ತೆ, ಯಃ ಪ್ರಯಾತಿ ಸಮದ್ಭಾವಂ, ಯಾವ ಭಾವನೆ ಮನಸ್ಸಿನಲ್ಲಿತ್ತೋ ಶರೀರವನ್ನು ತ್ಯಜಿಸುವಂಥ ಕಾಲದಲ್ಲಿ ಆ ಭಾವ ಬಹಳ ಶಕ್ತಿಶಾಲಿಯಾಗುತ್ತೆ. ಆ ಭಾವಕ್ಕೆ ತಕ್ಕಂತೆ ಅವನು ಮುಂದಿನ ಗತಿಯನ್ನು, ಗತಿ ಅಂದರೆ ದಾರಿ, ಅವನಿಗೆ ಮತ್ತೆ ಯಾವ ಜನ್ಮ ಆಗಬೇಕೋ ಅಥವಾ ಪುಣ್ಯ ಅಥವಾ ಪಾಪಕ್ಕನುಗುಣವಾಗಿ ಯಾವ ಲೋಕಕ್ಕೆ ಹೋಗಬೇಕು, ಅಲ್ಲಿ ಏನು ಅನುಭವಿಸ್ಬೇಕು, ಪುನರ್ಜನ್ಮ ಆಗಬೇಕಾ ಇಲ್ವಾ ಅನ್ನೋದೆಲ್ಲ ಕೂಡ ಆ ಭಾವವನ್ನು ಅವಲಂಬಿಸಿರುತ್ತೆ. ಆದರೆ ಯಾರು ಭಗವಂತನ ಸ್ಮರಣೆಯಲ್ಲಿ ಶರೀರವನ್ನು ತ್ಯಜಿಸಿರ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ. ಮದ್ಭಾವಂ ಯಾತಿ, ಇದರಲ್ಲಿ ಸಂಶಯವಿಲ್ಲ. ನಾಸ್ತಿ ಅತ್ರ ಸಂಶಯ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಭಗವಂತ ಅದನ್ನು ಒಂದು ರೀತಿ ಪ್ರತಿಜ್ಞೆಯ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಮನುಷ್ಯರಿಗೇನು ಅಂದರೆ ಸಂಶಯ ಅನ್ನೋದಿರುತ್ತೆ, ರಜೋಗುಣದ ಪರಿಣಾಮ ಅದು. ಹೇಗೆ ನಂಬೋದು ಅಂತ. ಹಾಗಾಗಿ ಮನುಷ್ಯರನ್ನು ನಂಬೋದಿಲ್ಲ. ಆ ನಂಬಿಕೆ ಇಲ್ಲದೆ ಇರೋದ್ರಿಂದಲೇ ಹಲವಾರು ಥರದ ಈ ಪತ್ರಗಳು, ಅಗ್ರಿಮೆಂಟ್ ಅಂತೆ, ಸಾಕ್ಷಿಗಳಂತೆ, ಇನ್ನೊಂದು ಮತ್ತೊಂದೆಲ್ಲ ಹುಟ್ಕೊಂಡಿದೆ. ಯಾಕೆಂದರೆ ಮನುಷ್ಯರಿಗೆ ನಂಬಿಕೆ ಇಲ್ಲ. ಆದರೆ ಮನುಷ್ಯನಲ್ಲಿ ಸತ್ವಗುಣ ಜಾಗೃತವಾಗಿ ಅವನಲ್ಲಿ ಸದ್ಗುಣಗಳು ಹೆಚ್ಚಾದಾಗ ಅವನಲ್ಲಿ ನಂಬಿಕೆ ಎನ್ನುವುದು ಬರುತ್ತೆ. ಭಗವಂತನನ್ನು ನಂಬ್ತಾನೆ.
ಭಗವಂತನಲ್ಲಿ ನಂಬಿಕೆ ಅವನಿಗೆ ಬರುತ್ತೆ. ಆ ದೃಢವಾದ ನಂಬಿಕೆನೇ ಇಲ್ಲಿ ಶ್ರದ್ಧೆ ಅಂತ ಕರೆದಿದೆ. ಶ್ರದ್ಧೆಯಿಂದ ಭಗವಂತನ ಸ್ಮರಣೆ ಮಾಡ್ತಾ 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 ಕ್ರಮೇಣ ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತೆ. ಆ ಪ್ರೀತಿಯ ಅತಿರೇಕವನ್ನೇ ಭಕ್ತಿ ಅಂತ ಕರೆದಿದೆ. ಭಕ್ತಿ ಅಂದರೆ ಮತ್ತೇನೂ ಇಲ್ಲ, ಪ್ರೀತಿಯ ಒಂದು ಚರಮ ಸ್ಥಿತಿ. ಪ್ರೀತಿ ಹೆಚ್ಚಾಗಿ ಹೆಚ್ಚಾಗಿ ಕೊನೆಗೆ ಒಂದು ಅಂತಿಮ ಸ್ಥಿತಿ ಏನಿದೆಯೋ, ಅತಿ ಉತ್ತಮವಾದ ಪ್ರೀತಿ, ಅದನ್ನೇ ಭಕ್ತಿ ಅಂತ ಕರೆಯಲ್ಪಡುತ್ತೆ. ಒಂದು ಸರಿ ಭಕ್ತಿ ಪ್ರಾಪ್ತವಾದ ಮೇಲೆ ಅದು ಪುನಃ ಹೋಗೋದಿಲ್ಲ. ಮನುಷ್ಯರ ನಡುವೆ ಇರುವಂತಹ ಪ್ರೀತಿ ವಿಶ್ವಾಸ ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ. ಆದರೆ ಭಗವಂತನಲ್ಲಿ ಒಮ್ಮೆ ಭಕ್ತಿ, ಈ ಪ್ರೀತಿ ಭಕ್ತಿಯಾಗಿ ಪರಿಣಮಿಸ್ತು ಅಂದರೆ ಪುನಃ ಅದು ಹೋಗೋದಿಲ್ಲ, ಶಾಶ್ವತವಾಗಿ ಇರುವಂಥದ್ದು. ಅಂತಹ ಭಕ್ತಿಯಿಂದ ಕೂಡಿರುವಂಥ ವ್ಯಕ್ತಿ ಶರೀರ ಬಿಡುವಾಗ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಶರೀರವನ್ನು ಬಿಟ್ಟರೆ ಅವನಿಗೆ ಭಗವಂತನ ಸಾನ್ನಿಧ್ಯ ಪ್ರಾಪ್ತವಾಗುತ್ತೆ. ಅದನ್ನೇ ಇಲ್ಲಿ ಮದ್ಭಾವಂ ಯಾತಿ, ಇದರಲ್ಲಿ ಸಂಶಯವಿಲ್ಲ ಅಂತ ಪರಮಾತ್ಮ ತಿಳಿಸಿದ್ದಾನೆ. ಹಾಗಾಗಿ ಎಲ್ಲ ಕಾಲದಲ್ಲೂ ನೀನು ನನ್ನನ್ನೇ ಸ್ಮರಣೆ ಮಾಡ್ತಾ ಇರು, ಇದು ಪರಮಾತ್ಮನ ಆದೇಶ. ಎಷ್ಟೇ ಶಾಸ್ತ್ರಗಳನ್ನು ಓದಿದ್ರೂ ನಾವು ಕೊನೆಗೆ ಇದೇ ತೀರ್ಮಾನಕ್ಕೆ ಬರಬೇಕು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಶ್ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಷ್ಟು ಶಾಸ್ತ್ರಗಳನ್ನು ಓದಿದ ಮೇಲೂ ಕೊನೆಗೆ ಇದೇ ನಿರ್ಧಾರಕ್ಕೆ ಬಂದು ನಿಲ್ಲಬೇಕು, ಸದಾ ಭಗವಂತನ ಸ್ಮರಣೆ ಮಾಡ್ತಾ ಜೀವನವನ್ನು ಕಳಿಬೇಕು. ನಾವು ಜೀವನದ ಅಂತ್ಯಕಾಲದಲ್ಲಿ ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಭಗವಂತನ ಸ್ಮರಣೆ ಮಾಡ್ತಾ ಶರೀರವನ್ನು ಬಿಡುವಂಥ ಒಂದು ಸ್ಥಿತಿ ನಮಗೆ ಪ್ರಾಪ್ತವಾಗುತ್ತೆ, ಮನಸ್ಥಿತಿ. ಅಂತಹ ಉನ್ನತವಾದ ಭಾವ, ಭಗವದ್ಭಾವದಲ್ಲಿ ಶರೀರವನ್ನು ತ್ಯಜಿಸಿದಾಗ ಭಗವಂತನ ಸಾನ್ನಿಧ್ಯ ನಮಗೆ ಪ್ರಾಪ್ತವಾಗುತ್ತೆ. ಪರಮಾತ್ಮ ನಂತರ ಹೇಳಿದಂಥ ಮಾತು ನಾವು ಆಗಲೇ ಗಮನಿಸಿದ್ವಿ. ಸ ಗುಣಾನ್ ಸಮತೀತ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಈ ರೀತಿ ಯಾರು ಈ ಪ್ರಕೃತಿಯ ಗುಣಗಳಲ್ಲಿ ಆಸಕ್ತರಾಗದೆ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಗುಣಗಳಿಗೆ ಅತೀತರಾಗಿ, ಮಮ ಮಾಯ ದುರತ್ಯಯ ಅಂತೇನು ಪರಮಾತ್ಮ ಹೇಳಿದನೋ, ಕಷ್ಟವಾಗಿರುವಂತಹ ಮಾಯೆಯನ್ನು ಕೂಡ, ಮಾಯೆಯನ್ನು ದಾಟಿ ಹೋಗೋದು ಕಷ್ಟ, ಆದರೆ ಭಗವಂತನ ಸ್ಮರಣೆಯಿಂದ ಅವನು ಅದನ್ನು ದಾಟಿ ಹೋಗ್ತಾನೆ, ನಿರ್ಗುಣ ಸ್ಥಿತಿಯನ್ನು ಪಡ್ಕೋತಾನೆ. ಸದಾ ಭಗವತ್ ಚಿಂತನೆಯಲ್ಲಿ ಮನಸ್ಸನ್ನು ಇಟ್ಟು ಕೊನೆಗೆ ಅವನು ಸಮತೀತ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ, ಸಮದರ್ಶಿ ಆಗ್ತಾನೆ. ಈಗ ನಾವು ಈ ಮಾಯೆಯನ್ನು ದಾಟಿದ್ದೀವಿ ಅಥವಾ ಈ ಗುಣಗಳ ಪ್ರಭಾವಕ್ಕೆ ಒಳಗಾಗದೆ ಮೂರು ಗುಣಗಳಿಗೆ ಅತೀತರಾಗಿದ್ದೀವಿ, ಪ್ರಕೃತಿಗೆ ಅತೀತರಾಗಿದ್ದೀವಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಇದನ್ನೇ ಶಾಸ್ತ್ರ ಹೇಳುತ್ತೆ ಸಮದರ್ಶಿತ್ವ ಅಂತ. ಇದಕ್ಕೆ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಪ್ರಶ್ನೆ ಕೇಳಿದಾಗ ಪರಮಾತ್ಮ ಕೊಟ್ಟಂಥ ಉತ್ತರ ಇದೆ. ಈಗ ನಮಗೂ ಭಗವಂತನಲ್ಲಿ ಭಕ್ತಿ ಇದೆ, ನಾವು ಭಗವಂತನ ಸ್ಮರಣೆ ಮಾಡ್ತಾ ಇದ್ದೀವಿ. ಈಗ ನಾವು ಮಾಯೆಯನ್ನು ದಾಟಿದೀವ, ಇನ್ನೂ ದಾಟಿಲ್ವ? ನಮಗೆ ಹೇಗೆ ಗೊತ್ತಾಗುತ್ತೆ? ತ್ರಿಗುಣಾತ್ಮಕವಾದ ಮಾಯೆ ಇದು. ಯಾರು ಮಾಯೆಯಲ್ಲಿ ಆಸಕ್ತನಾಗಿಲ್ವೋ, ಭಗವಂತನಲ್ಲಿ ಮಾತ್ರ ಅನುರಕ್ತನಾಗಿದ್ದಾನೋ ಅವನು ಉದಾಸೀನ ವದಾಸೀನೋ, ಅವನು ಉದಾಸೀನನಾಗಿರ್ತಾನೆ. ಯಾವುದರಲ್ಲಿ? ತ್ರಿಗುಣಗಳ ಕಾರ್ಯದಲ್ಲಿ. ಈಗ ಹೊರಗಡೆ ಜಗತ್ತಲ್ಲಿ ಮೂರು ಗುಣಗಳೇ ಕೆಲಸ ಮಾಡ್ತಾ ಇದೆ, ಅಂತರಂಗದಲ್ಲೂ ಈ ತ್ರಿಗುಣಗಳೇ ಕೆಲಸ ಮಾಡ್ತಾ ಇದೆ. ಹೊರಗಡೆ ಪ್ರಕೃತಿಯಲ್ಲಿ ಜಗತ್ತಲ್ಲಿ ಏನೇ ನಡೆದ್ರೂ ಘಟನೆಗಳು, ಇವನು ತಟಸ್ಥನಾಗಿ ಅನಾಸಕ್ತನಾಗಿ ಸುಮ್ಮನೆ ನೋಡ್ತಾ ಇರ್ತಾನೆ, ಅಂದರೆ ಅವುಗಳಲ್ಲಿ ಆಸಕ್ತನಾಗೋದಿಲ್ಲ. ಇದೆಲ್ಲ ಮಾಯೆಯ ಪ್ರಭಾವ ಅಂತ ತಿಳ್ಕೊತಾನೆ. ತನ್ನ ಅಂತರಂಗದಲ್ಲಿ ಕೂಡ ಆಗುವಂಥ ಅನೇಕ ವಿಧವಾದ ಭಾವನೆಗಳು, ಕಲ್ಪನೆಗಳು,
ಇವುಗಳು ಕೂಡ ಗುಣಗಳ ಕಾರ್ಯವೇ. ಅಂತರಂಗ ಬಹಿರಂಗಕ್ಕೆ ಸಾಕ್ಷಿಯಾಗಿ ಇದ್ಬಿಡ್ತಾನೆ ಉದಾಸೀನನಾಗಿ. ಆಗೇನಾಗುತ್ತೆ, ಪರಮಾತ್ಮ ಹೇಳ್ತಾನೆ ಪ್ರಕಾಶಂಚ ಪ್ರವೃತ್ತಿಂಚ. ಹಾಗೆ ಮೋಹಮೇವಚ. ಪ್ರಕಾಶ ಅಂದರೆ ಇಲ್ಲಿ ಜ್ಞಾನ ಆಗ್ಬೋದು, ಕಾರ್ಯದಲ್ಲಿ ಪ್ರವೃತ್ತಿ ಆಗ್ಬೋದು. ಮೋಹ ಅನ್ನುವಂಥ ಅಜ್ಞಾನ, ಅಂಧಕಾರ ಆವರಿಸ್ಕೋಬೋದು. ಯಾವುದೇ ಸ್ಥಿತಿಯಲ್ಲಿದ್ದರೂ ಅಂತಃಕರಣ ಅದರಲ್ಲಿ ಅವನು ನಾದ್ವೇಷ್ಯತಿ, ಅವನು ಅದನ್ನು ದ್ವೇಷಿಸೋದಿಲ್ಲ, ಹೀಗಿರಬಾರ್ದು ಅಂತಾನು ಅಂದ್ಕೊಳ್ಳಲ್ಲ. ಹಾಗೆ ನಾ ಕಾಂಕ್ಷತಿ, ಹೀಗಿರಬೇಕು ಬದಲಾಗಬೇಕು ಅಂತಲೂ ಭಾವಿಸೋದಿಲ್ಲ, ಹೀಗಿರಬಾರ್ದು ಅಂತಲೂ ಅಂದ್ಕೊಳ್ಳಲ್ಲ, ಬೇಡ ಅಂತಲೂ ಹೇಳಲ್ಲ, ಬೇಕು ಅಂತಲೂ ಹೇಳಲ್ಲ. ಹೇಗೆ ಬರುತ್ತೋ ಅದನ್ನು ಹಾಗೆ ಸ್ವೀಕರಿಸ್ತಾನೆ. ಸ್ವೀಕರಿಸೋದನ್ನಕ್ಕಿಂತ ನೋಡ್ತಾ ಇರ್ತಾನಷ್ಟೆ. ಹಾಗಾದರೆ ಬೇರೆಯವರು ಏನು ಮಾಡ್ತಾರೆ ಅಂದರೆ, ಬೇರೆಯವರು ಅದರಲ್ಲಿ ಆಸಕ್ತರಾಗ್ತಾರೆ. ಈಗ ಜಗತ್ತಲ್ಲಿ ಏನೋ ಘಟನೆಗಳು ನಡೀತಾ ಇದ್ದರೆ ಅದ್ರ ಬಗ್ಗೆ ಆಸಕ್ತರಾಗಿ ಅವುಗಳ ಬಗ್ಗೆ ಚರ್ಚೆ ಮಾಡೋದು, ಚಿಂತನೆ ಮಾಡೋದು, ಮಾತನಾಡೋದು ಇತ್ಯಾದಿಗಳೆಲ್ಲ ಮಾಡ್ತಾರೆ. ಆದರೆ ಮಾಯೆಯನ್ನು ದಾಟಿರೋಂಥ ಭಕ್ತರು ಅವುಗಳನ್ನು ತಟಸ್ಥವಾಗಿ ಇದು ಭಗವಂತನ ಮಾಯೆ ಇದು ಅಂತ ತಿಳ್ಕೊಂಡು ಅವುಗಳೆಲ್ಲ ಆಸಕ್ತರಾಗೋದಿಲ್ಲ. ಹಾಗೆ ಅಂತರಂಗದಲ್ಲಿ ಮನಸ್ಸಿನ ಚಟುವಟಿಕೆಗಳಲ್ಲೂ ಅವರು ಆಸಕ್ತರಾಗೋದಿಲ್ಲ. ನಂತರ ಏನಾಗುತ್ತೆ, ಸಮದರ್ಶಿಗಳಾಗ್ತಾರೆ. ಮತ್ತೊಂದು ಕಡೆ ಪರಮಾತ್ಮ ಇದೇ ಮಾತನ್ನು ಹೇಳ್ತಾನೆ. ಸಮದರ್ಶಿಗಳು ಹೇಗಿರ್ತಾರೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಒಬ್ಬ ಮನುಷ್ಯ ಉತ್ತಮನಾಗ್ಬೋದು, ಅಧಮನಾಗಿರ್ಬೋದು, ಅಥವಾ ಕ್ರೂರ ಪ್ರಾಣಿಗಳಾಗ್ಬೋದು, ಉತ್ತಮ ಪ್ರಾಣಿಗಳಾಗಿರ್ಬೋದು, ಒಳ್ಳೆಯ ಪ್ರಾಣಿಗಳು, ಘಟನೆಗಳು, ಶುಭಾಶುಭಗಳು ಘಟನೆಗಳು ನಡೀತಾ ಇರ್ಬೋದು. ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಅವನು ಅದರಲ್ಲಿ ಆಸಕ್ತನಾಗೋದಿಲ್ಲ. ಪಂಡಿತಾ ಸಮದರ್ಶಿನಃ, ಎಲ್ಲವನ್ನ ಸಮಭಾವದಲ್ಲಿ ಕಾಣ್ತಾ ಇರ್ತಾರೆ. ಇದು ಭಗವಂತನಲ್ಲಿ ಭಕ್ತಿಯ ಸಾಧನೆ ಮಾಡಿ ಮಾಯೆಯನ್ನು ದಾಟಿರುವವರ ಲಕ್ಷಣ. ಈ ಸಮದರ್ಶಿತ್ವವನ್ನೇ ಯೋಗ ಅಂತ ಕರೆದಿದೆ. ಅವರೇ ಯೋಗಿಗಳು. ಸಮತ್ವಂ ಯೋಗ ಮುಚ್ಚತೆ. ಯೋಗ ಅಂದ್ರೇನು, ಯೋಗಿಗಳು ಅಂದರೆ ಯಾರು, ಅದ್ರ ಬಗ್ಗೆ ನಾವು ಒಂದಷ್ಟು ತಿಳ್ಕೊಂಡಿದ್ವಿ. ಯೋಗಿಗಳಾಗೋದು ಹೇಗೆ ಅನ್ನೋದನ್ನೇ ಇವತ್ತು ನಾವು ಈ ವಿಚಾರಗಳಲ್ಲಿ ಗಮನಿಸ್ತಾ ಬಂದ್ವಿ. ಯೋಗ ಅಂದರೆ ಸಮತ್ವದಲ್ಲಿರೋದು. ಅದು ತ್ರಿಗುಣಾತ್ಮಕವಾದ ಮಾಯೆಯನ್ನು ದಾಟಿದಾಗಲೇ ಸಾಧ್ಯ ಆಗುತ್ತೆ. ಅಂತಹ ಯೋಗ ಸ್ಥಿತಿಯಲ್ಲಿದ್ದು ಯೋಗಿಯಾದಾಗಲೇ ನಾವು ಜೀವನ್ಮುಕ್ತರಾಗ್ತೀವಿ. ಇದು ಪರಮಾತ್ಮನ ಒಂದು ಆದೇಶ. ತಸ್ಮಾತ್ ಯೋಗಿ ಭವ ಅಂತ. ಇಂತಹ ಯೋಗ ಸಾಧನೆ, ಯೋಗದ ಸ್ಥಿತಿಯಲ್ಲಿ ನೆಲೆಸೋದು, ಜೀವನ್ಮುಕ್ತರಾಗೋದು, ಇಂಥ ವಿಚಾರಗಳನ್ನೆಲ್ಲ ನಾವು ಇವತ್ತಿನ ಪ್ರವಚನದಲ್ಲಿ ಗಮನಿಸಿದ್ವಿ. ಹೀಗೆ ಮುಂದಿನ ವಿಚಾರಗಳನ್ನು ನಾವು ಭಗವಂತನ ಮಾತುಗಳಲ್ಲಿ ಮುಂದುವರಿಸ್ತಾ ಹೋಗೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.